ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಶೀತಲ್ ಟಾಕ್ಸ್ ನ ಇನ್ನೊಂದು ಸರಣಿಗೆ ನಿಮಗೆಲ್ಲ ಸ್ವಾಗತ. ಸೀರೆ ಅಂದ ತಕ್ಷಣ ಎಲ್ಲರಿಗೂ ಬರೋದು ಒಂದು ಭಾವನೆ, ಒಂದು ಎಮೋಷನ್. ಯಾಕಂದ್ರೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಅವಳ ಕಡೆ ಈ ಒಂದು 200 ಸೀರೆ ಅವ ಅಂದ್ರು ಪ್ರತಿಯೊಂದು ಸೀರೆಗೂ ಒಂದು ಕಥೆ ಇರ್ತದ. ಅದ್ರ ಹಿಂದ ಯಾರು ಕೊಟ್ಟಾರ, ಯಾವಾಗ ತಗೊಂಡಿದ್ವಿ, ಇದು ಯಾವ ಸಂದರ್ಭದಾಗ ತಗೊಂಡಿದ್ವಿ ಅನ್ನುವಂಥದ್ದು ಒಂದು ಕಥೆನೇ ಹೇಳ್ಬಹುದು. ಅಷ್ಟ ಆ ಸೀರೆ ಬಗ್ಗೆ ಆಕೆಗೆ ಎಮೋಷನಲ್ ಬೈಂಡಿಂಗ್ ಇರ್ತದೆ. ಆದ್ರಿಂದ ಸೀರೆ ಅಂದ್ರೆ ಒಂದು ಸಂಬಂಧ ಅಂತಾನೆ ಹೇಳ್ಬಹುದು. ಸೊ ಇವತ್ತು ನಾನು ಥ್ರೆಡ್ ರೂಟ್ ಸ್ಟೋರಿಯ ಸಂಸ್ಥಾಪಕಿಯಾದಂತ ಸುನಿತಾ ಪವಾರ್ ಅವರನ್ನ ಸಂದರ್ಶನ ಮಾಡ್ಲಿಕ್ಕೆ ಬಂದೀನಿ. ನೀವು ಇಲ್ಲೆಲ್ಲ ನೋಡ್ಬೋದು, ಇಷ್ಟು ಸೀರೆ ಅವ. ಪ್ರತಿಯೊಂದು ಸೀರೆನೂ ತನ್ನದೇ ಆದಂತ ಒಂದು ಕಥೆ ಹೇಳ್ತದ. ಸೊ ಬನ್ರಿ, ನಾವೆಲ್ಲರೂ ಸುನಿತಾ ಪವಾರ್ ಅವ್ರನ್ನ ಭೇಟಿಯಾಗಿ ಅವರು ಥ್ರೆಡ್ ರೂಟ್ ಸ್ಟೋರಿಯನ್ನು ಸ್ಥಾಪಿಸಿದ ಬಗೆ, ನಡೆದು ಬಂದ ಹಾದಿ, ಮತ್ ಈ ಸೀರೆಗಳನ್ನೆಲ್ಲ ಹೆಂಗ್ ತಗೊಳ್ಳೋದು, ಆನ್ಲೈನ್ ಆಫ್ಲೈನ್ ಹೆಂಗ್ ನಾವು ಪರ್ಚೇಸ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ನಮಸ್ತೆ ಸುನಿತಾ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ನಿಮ್ ಬಗ್ಗೆ ತುಂಬಾ ಕೇಳಿದ್ವಿ. ಥ್ರೆಡ್ ರೂಟ್ ಸ್ಟೋರಿ ಅಂತೂ ಎಲ್ಲಾ ಕಡೆನೂ ಈಗ ನಮ್ಗೆಲ್ಲ ಇಟ್ಸ್ ವೆರಿ ಫೆಮಿಲಿಯರ್ ಫಾರ್ ಅಸ್. So can you tell us about your thread root story? Yeah, sure. How you started it? Yes, ಖಂಡಿತ. ಥ್ರೆಡ್ ರೂಟ್ ಸ್ಟೋರಿ ಹೆಸರಿನಲ್ಲೇ ಇದೆ. ಥ್ರೆಡ್ ರೂಟ್ ಸ್ಟೋರಿ ಅಂದ್ರೆ ದಾರದ ಒಂದು ಕಥೆ. ಅದು ಸ್ಟಾರ್ಟ್ ಆಗಿದ್ದು ಹೇಗೆ ಅಂತ ಅಂದ್ರೆ, ನನ್ನ ತಾಯಿ ಅವರು ನನಗೆ ಒಂದು ಎಜುಕೇಶನ್ ಕೊಡಿಸ್ಬೇಕಾದ್ರೆ ತನ್ನದೇ ಆದ ಒಂದು, ಅದೇ ನಮ್ದು ಹೇಗೇನೆ ಒಂದು ತುಂಬಾ ಶ್ರೀಮಂತ ಕುಟುಂಬ ಅಲ್ಲ, ಓಕೆ ಓಕೆ, ಮಿಡಲ್ ಕ್ಲಾಸ್ ಸೊ ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ ನೀವು? ಎಸ್. ಸೊ ನಮ್ ತಾಯಿ ಏನ್ ಮಾಡ್ತಿದ್ರು, ಲೈಕ್ ಏನು ಕಡಿಮೆ ಆಗ್ಬಾರ್ದು ಅನ್ನೋ ಒಂದ್ ಕಾರಣಕ್ಕೆ ಯಾವ್ದಾದ್ರು ಫಂಕ್ಷನ್ಸ್ ಆಯ್ತು, ಸ್ಕೂಲ್ ಫಂಕ್ಷನ್ಸ್ ಆಯ್ತು, ಅಲ್ಲೆಲ್ಲ ಡ್ರೆಸ್ಗಳು ಬೇಕಾಗಿರ್ತಿತ್ತು. ಸೊ ಅವಾಗೆಲ್ಲ ಲಂಗ ಬ್ಲೌಸ್ ಅದೇ ಜಾಸ್ತಿ ಇತ್ತು. ಸೊ ಸಡನ್ ಆಗಿ ಅವ್ರ ಏನ್ ಮಾಡ್ತಿದ್ರು, ಇರೋದ್ರಲ್ಲೇ ತುಂಬಾ ಒಳ್ಳೆ ಸೀರೆನ ತಗೊಂಡು ಕಟ್ ಮಾಡಿಸಿ ನಂಗೆ ಬ್ಯೂಟಿಫುಲಿ ರೆಡಿ ಮಾಡಿ, ನಂಗೆ ಯಾವ ಫಂಕ್ಷನ್ಸ್ಗೂ ಇಲ್ಲ ಅಂತ ಹೇಳ್ದೇನೆ ನನಗೆ ರೆಡಿ ಮಾಡಿ ಕಳಿಸ್ತಿದ್ರು. ಸೊ ಇಲ್ಲಿಂದ ಒಂದು ಥಾಟ್ ಏನ್ ಬಂತು, ಪ್ರತಿಯೊಂದು ಲಂಬಾಣಿ ಹೆಣ್ಮಕ್ಳಿಗೆ ತನ್ನದೇ ಆದ ಕಷ್ಟಗಳಿದೆ, ನಾನ್ ನೋಡಿದೀನಿ ಅದನ್ನ. ಸೊ ಲಂಬಾಣಿ ಅಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಅಂತ ಹೇಳ್ಬೋದು ನೀವು. ಎಲ್ಲಾ ಹೆಣ್ಣು ಮಕ್ಳಿಗೂ, ಆದ್ರೆ ಲಂಬಾಣಿ ಹೆಣ್ಣು ಮಕ್ಳು ಹೇಗೇನೆ ಸ್ವಲ್ಪ ಹಿಂದುಳಿದ ಜನಾಂಗ, ಅಲ್ಲಿ ಹೆಣ್ಣು ಮಕ್ಳಿಗೆ ಪ್ರಿಫರೆನ್ಸ್ ಇಲ್ಲ, ಕಡಿಮೆ. ಬಟ್ ದೇ ಆರ್ ವೆರಿ ಇಂಟೆಲಿಜೆಂಟ್ ಅಂಡ್ ವೆರಿ ಸ್ಟ್ರಾಂಗ್ ಪೀಪಲ್ ಅಂಡ್ ಆಲ್ಸೋ ವೆರಿ ಇಂಟೆಲಿಜೆಂಟ್ ಪೀಪಲ್. ಸೊ ನನಗೆ ಪೂರಾ ಬ್ರಹ್ಮಾಂಡದಲ್ಲಿ ಎಷ್ಟು ಜನ ಲಂಬಾಣಿಸ್ ಇದಾರೆ ಅಷ್ಟಂತೂ ನಾ ಬದಲಾಯಿಸಕ್ ಸಾಧ್ಯ ಇಲ್ಲ. ಬಟ್ ಒಂದ್ ಸಣ್ಣದಾಗಿ ಬದಲಾಯಿಸೋಣ ಅನ್ನೋ ಒಂದ್ ಕಾರಣಕ್ಕೆ ಥ್ರೆಡ್ ರೂಟ್ ಸ್ಟೋರಿಯ ಒಂದು ಥಾಟ್ ನ ಹಿಡ್ಕೊಂಡು ಇದನ್ನ ನಾನು ಸ್ಟಾರ್ಟ್ ಮಾಡಿದೀನಿ. ಓಕೆ, ಈ ಥ್ರೆಡ್ ರೂಟ್ ಸ್ಟೋರಿ ಹಿಂದೆ ಇಷ್ಟು ದೊಡ್ಡ ಕಥೆ ಇದೆ ಅಂತಂದ್ರೆ ರಿಯಲಿ ಇಟ್ಸ್ ನಮಗ್ ನಂಬ್ಲಿಕ್ಕೆ ಆಗೋದಿಲ್ಲ. ಸೊ ಒಂದ್ ಅರ್ಥದಲ್ಲಿ ಯುವರ್ ಮದರ್ ಈಸ್ ಯುವರ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಇದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ. ಖಂಡಿತ. ನೀವು ಅಂದ್ರೆ ಈ ಲಂಬಾಣಿ ಜನನ ಹೈಯರ್ ಮಾಡ್ತೀರಾ ಅಥವಾ ಹೇಗೆ ಅವ್ರಿಗೆ ಕೆಲಸ ಕೊಡೋದು, ಹೆಂಗ್ ಹುಡುಕಿದ್ರಿ ಅವ್ರನ್ನೆಲ್ಲ? ಅಂದ್ರೆ ನಂದು ಮೇನ್ ಏನೋ, ನಮ್ ತಾಯಿ ನಂಗೆ ಯಾವಾಗ್ಲೂ ಹೇಳ್ತಿದ್ರು, ನಿನಗೇನೋ ನಾನು ಒಳ್ಳೆ ಎಜುಕೇಶನ್ ಕೊಡಿಸ್ದೆ, ಬಟ್ ನೀನ್ ಮುಂದೆ ಏನ್ ಮಾಡ್ಬೇಕು ಅಂತ ಇದೀಯಾ, ಏನಾದ್ರೂ ನಮ್ಮ ಲಂಬಾಣಿ ಸಮಾಜಕ್ಕೆ ಅಥವಾ ಲಂಬಾಣಿ ಹೆಣ್ಮಕ್ಳಿಗೆ ಏನಾದ್ರೂ ಮಾಡೋದಕ್ಕೆ ಟ್ರೈ ಮಾಡು ಅಂತ ಅಂದ್ರು. ಸೊ ನಾನು ನನ್ನ ಪಾಸ್ಟ್ ಗಳನ್ನ ಸ್ವಲ್ಪ ಯೋಚನೆ ಮಾಡಿದಾಗ ಇವೆಲ್ಲ ಒಂದೊಂದೇ ಥಾಟ್ಸ್ ಬಂತು. ಸೊ ಹಾಗಾಗಿ ನಾನು ನನ್ನ ಸಿಸ್ಟರ್ಗೆ, ಶಿ ವಾಸ್ ಇನ್ ವೆರಿ ಲೈಕ್ ಬ್ಯಾಡ್ ಸಿಚುಯೇಷನ್. ಸೊ ಅವ್ರಿಗೆ ನಾನು ಏನ್ ಹೇಳಿದೆ, ಲಂಬಾಣಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂತೂ ನಿಮಗ್ ಬರುತ್ತೆ ಅಕ್ಕ, ಜಸ್ಟ್ ಸ್ಟಾರ್ಟ್ ಒಂದ್ ಸಾರಿ ಮಾಡಿ ಅಂತ ಅಂದೆ. ಇಷ್ಟು ಚೆನ್ನಾಗಿ ಬ್ಯೂಟಿಫುಲಿ ಶಿ ವರ್ಕ್ ಆನ್ ಇಟ್ ಅಲ್ಲ, ಇಷ್ಟು ಚೆನ್ನಾಗಾಯ್ತು ಆ ಸಾರಿ. ಫ್ರಮ್ ದೇರ್ ದಿಸ್ ವರ್ಕ್ ಐ ಸ್ಟಾರ್ಟೆಡ್. ನಮ್ಮ ಅಕ್ಕಂಗ್ ಕೊಟ್ಟೆ, ಆಮೇಲೆ ನಮ್ ರಿಲೇಟಿವ್ಸ್ ಗೆಲ್ಲ ಕೊಟ್ಟೆ, ಹೂ ಆರ್ ದೇರ್ ಇನ್ ವಿಲೇಜ್. ಸೊ ದೇ ಆರ್ ರಿಯಲಿ ಹ್ಯಾಪಿಲಿ ದೇ ಆರ್ ಡೂಯಿಂಗ್ ದಿಸ್. ಹಾಗೆ ನಾನು ಸ್ಟಾರ್ಟ್ ಮಾಡಿದ ಒನ್ ಲೇಡಿಯಿಂದ ಇವತ್ತು ನನ್ನ ಹತ್ರ 35 ಲೇಡೀಸ್ ಇದ್ದಾರೆ. ಅಂಡ್ ಅಗೇನ್ ಅನದರ್ 30 ಲೇಡೀಸ್ ಆರ್ ವೇಟಿಂಗ್ ಫಾರ್ ದ ವರ್ಕ್ ವಿಚ್ ಐ ಆಮ್ ಗೋಯಿಂಗ್ ಟು ಗಿವ್ ನೌ. ದಟ್ಸ್ ರಿಯಲಿ ಕಮೆಂಡೇಬಲ್ ಜಾಬ್. ಅಂದ್ರೆ ಯು ಆರ್ ಅ ರಿಯಲ್ ಆಂಟ್ರಪ್ರಿನರ್ ಅಂತ ಹೇಳ್ಬೋದು. ನಿಮ್ ಕೆಳಗೆ ಈಗ 35+30 ಅಂತ ಹೇಳ್ತಾ ಇದ್ದೀರಿ. ದೇ ಆರ್ ವರ್ಕಿಂಗ್ ಅಂಡರ್ ಯು. ದಟ್ಸ್ ಅ ಕಮೆಂಡೇಬಲ್ ಜಾಬ್. ಯಾಕಂದ್ರೆ ಒಬ್ಬ ಗೃಹಿಣಿಯಾಗಿ ಫಸ್ಟ್ ಆಫ್ ಆಲ್ ಯು ಆರ್ ಅ ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ ಅಂತ ಹೇಳ್ಬೋದು. ದೆನ್ ಯು ಸ್ಟಾರ್ಟೆಡ್ ಯುವರ್ ಜರ್ನಿ ಆಸ್ ಅ ಥ್ರೆಡ್ ರೂಟ್ ಫೌಂಡರ್ ಅಂತ. ಸೊ ಅದನ್ನ ಹೇಗ್ ಮ್ಯಾನೇಜ್ ಮಾಡಿದ್ರಿ, ಫ್ರಮ್ ಬೀಯಿಂಗ್ ಅ ಹೋಮ್ ಮೇಕರ್ ಟು ಫೌಂಡರ್ ಆಫ್ ಥ್ರೆಡ್ ರೂಟ್ ಸ್ಟೋರಿ? ಸಿ, ವುಮನ್ ಅಂದ ತಕ್ಷಣನೇ ಫಸ್ಟ್ ಬರೋದೇ ಸಮಾಜ, ಫ್ಯಾಮಿಲಿ, ಆಮೇಲೆ ಅವ್ರದ್ದು ಒಂದು ಟ್ಯಾಲೆಂಟ್ ಅಥವಾ ವಾಟ್ ಎವರ್ ವಿಶ್ ದೇ ಹ್ಯಾವ್ ಟು ಡೂ.
ಸೊ ನನ್ಗೇನಿತ್ತು ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಇಟ್ಸ್ ನಾಟ್ ಅ ಬಿಗ್ ಟಾಸ್ಕ್ ಫಾರ್ ಎನಿ ವುಮನ್, ಬಟ್ ಸೊಸೈಟಿ ಅದನ್ನ ಆ ರೀತಿ ಅವರಿಗೆ ಹಾಕ್ಬಿಟ್ಟಿರುತ್ತೆ. ಹೌದು, ಆಕ್ಚುಲಿ ಮನೆಯಲ್ಲಿ ಪ್ರತಿಯೊಂದು ಕುಟುಂಬದ ಸದಸ್ಯರು 5% ಆಫ್ ದೇರ್ ಓನ್ ಟೈಮ್ ಕೊಟ್ರೆ ಮಹಿಳೆ ಅದಕ್ಕೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ನನ್ನ ಇದು. ಹಾಗೆ ನನಗೆ ನನ್ನ ಕುಟುಂಬದಲ್ಲಿ ನಮ್ಮ ಮನೆಯವರು, ನನ್ನ ಮಕ್ಕಳು ನನಗೆ ಖಂಡಿತ ಸಪೋರ್ಟ್ ತುಂಬಾ ಮಾಡಿದ್ದಾರೆ. ಹಾಗಾಗಿ ನಾನು ಮನೆ ಮ್ಯಾನೇಜ್ಮೆಂಟ್ ಅಂತ ನಂಗೆ ಇಟ್ಸ್ ನಾಟ್ ಅ ಬಿಗ್ ಟಾಸ್ಕ್, ನಾನು ಮಾಡ್ತಾ ಇದ್ದೀನಿ. ಓನ್ಲಿ ಥಿಂಗ್ ಇಸ್ ದಟ್ ಹಳ್ಳಿನಲ್ಲಿ ನಾನು ಏನ್ ಟ್ರಾವೆಲಿಂಗ್ ಮಾಡ್ಬೇಕಾಗತ್ತೆ, ಆ ಲೇಡೀಸ್ ಗಳ ಜೊತೆ ಕೂತ್ಕೊಂಡು ಡೇ ಅಂಡ್ ನೈಟ್ ಐ ಶುಡ್ ಸಿಟ್ ವಿತ್ ದಮ್, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಅದು ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ಡೆಫಿನೆಟ್ಲಿ ಹ್ಯಾಪಿಲಿ ಐ ಆಮ್ ಡೂಯಿಂಗ್ ದಟ್. ಅದು ಕಷ್ಟ ಅನ್ನೋಕ್ಕಿಂತ ನಿಮ್ ಪ್ಯಾಷನ್ ಇದೆ ಅದು. ಸೊ ಯಾವಾಗ ಪ್ಯಾಷನ್ ಅಂತ ಬರುತ್ತೆ, ಐ ಥಿಂಕ್ ನಥಿಂಗ್ ವಿಲ್ ಸ್ಟಾಪ್ ಅಸ್. ಖಂಡಿತ. ಯಾರಾದ್ರೂ ಇದನ್ನ ಮಾಡು ಅಂತ ನಮ್ಗೆ ಇಷ್ಟ ಇರಲಿಲ್ಲ ಅಂದ್ರೆ ನಾವು ಮಾಡೋದಿಲ್ಲ. ಬಟ್ ಇಫ್ ಇಟ್ ಈಸ್ ಯುವರ್ ಓನ್ ಪ್ಯಾಷನ್, ಯು ಕ್ಯಾನ್ ಡೂ ಎನಿಥಿಂಗ್. ನಿಜ. ಈ ಫಾರ್ ಎಕ್ಸಾಂಪಲ್ ನನ್ ಮ್ಯಾಟ್ರಲ್ ಹಾಗೇನೆ, ನೀನ್ ಬರೇ ಮನೆಯಲ್ಲೇ ಮಾಡ್ಕೊಂಡು ಮನೆ ಕೆಲ್ಸಾನೇ ಮಾಡ್ಕೊಂಡು ನೀನ್ ಇರು ಅಂದ್ರೆ ಐ ವಿಲ್ ಫಿನಿಶ್ ಆಲ್ ದ ವರ್ಕ್ ವಿತ್ ಇನ್ 2 hours ಅಂಡ್ ಐ ವಿಲ್ ಸ್ಲೀಪ್. ಸೊ ಹೀಗೆ ಆಗ್ತಾ ಇರೋದು ಎಷ್ಟೋ ಜನದ್ದು ಲೇಡೀಸ್ದು ಪ್ರಾಬ್ಲಮ್ಸೇ ಇದು. ಮನೆ ಕೆಲ್ಸನ ಟಾಸ್ಕ್ ಮಾಡ್ಕೊಂಡಿರ್ತಾರೆ. ಇಟ್ಸ್ ನಾಟ್ ಅ ಟಾಸ್ಕ್, ಇಟ್ಸ್ ವೆರಿ ಈಸಿ ವರ್ಕ್. ಅದಾದ್ಮೇಲೆ ಏನ್ ಇರುತ್ತೆ ನಮ್ ಟ್ಯಾಲೆಂಟ್, ಅಲ್ಲಿ ನಾವು ಜಾಸ್ತಿ ಟೈಮ್ ಹಾಕಿದ್ರೆ ಡೆಫಿನೆಟ್ಲಿ ಇನ್ ಇಂಡಿಯಾ ಈಚ್ ಅಂಡ್ ಎವ್ರಿ ವುಮನ್ ವಿಲ್ ಬಿಕಮ್ ಅ ಹೆಲ್ದಿ, ಸ್ಟ್ರಾಂಗ್ ಅಂಡ್ ಫಿನಾನ್ಷಿಯಲಿ ಫಿಟ್. So through this Threadroot story, you are helping them financially also, the Lambani woman and all. So have you come across any of the story or any of the woman who has changed her life? Yes, many stories. ಅದನ್ನ ಹೇಳಿದ್ರೆ ಥ್ರೆಡ್ರೂಟ್ ಸ್ಟೋರಿ ನಲ್ಲಿ ಸ್ಟೋರೀಸ್ ತುಂಬಾ ಇದೆ ಲೇಡೀಸ್. ಸೊ ನಾನ್ ನಮ್ ತಾಯಿ ಬಗ್ಗೆ ಹೇಳಿದಾಗ, ನಮ್ ಮದರಿಗೆ ನನಗೆ ಹೇಗ್ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಕ್ಕಿದೆ ಹಾಗೆ ಅವ್ರಿಗೆ ಸಿಗ್ಲಿಲ್ಲ. ಶಿ ವಾಸ್ ಆಲ್ಸೋ ಆನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಸ್ ಅ ಸೋಷಿಯಲ್ ವರ್ಕರ್ ವರ್ಕ್ ಮಾಡ್ತಾ ಇದ್ರು. ಸೊ ದಟ್ ಈಸ್ ಆಲ್ಸೋ ಸ್ಟೋರಿ ಬಿಹೈಂಡ್ ದಿಸ್. ನಾನ್ ಸ್ಲಮ್ ಗಳಿಗೆ ಹೋಗ್ತಿದ್ದೆ ನಮ್ಮ ಮಮ್ಮಿ ಜೊತೆ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಮನೆ ಕೆಲಸ ಮಾಡಕ್ ಹೋಗ್ತಾರಲ್ಲ, ಅವ್ರ ಹಿಂದೆ ಕೆಲ್ಸಕ್ ಹೋಗ್ಬಿಡೋರು, ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ಸೊ ನಾ ಕಂಪೇರ್ ಮಾಡ್ತಿದ್ದೆ, ನಮ್ ತಾಯಿ ನನಗ್ ಕೊಡ್ತಾ ಇರುವಂತಹ ಲೈಫ್ ಸ್ಟೈಲ್, ಬೇರೆಯವ್ರಿಗೆ ಸಿಗ್ತಾ ಇರುವಂತಹ ಲೈಫ್ ಸ್ಟೈಲ್ ಎಷ್ಟು ಡಿಫ್ರೆನ್ಸ್ ಇದೆ. ಓಕೆ, ಸೊ ಇದು ಒಂದ್ ಪಾಯಿಂಟ್ ಇತ್ತು ನನ್ನ ಮೈಂಡ್ ಅಲ್ಲಿ ಈ ಥ್ರೆಡ್ರೂಟ್ ಸ್ಟೋರಿ ಸ್ಟಾರ್ಟ್ ಮಾಡೋದಲ್ಲಿ. ಸೊ ಮಹಿಳೆಯದು ಲೈಫ್ ಸ್ಟೈಲ್ ಹೇಗ್ ಚೇಂಜ್ ಆಗಿದೆ ಅಂದ್ರೆ, ಹಳ್ಳಿನಲ್ಲಿ ತುಂಬಾ ಏನ್ ಹೇಳ್ತಾರೆ ಅದನ್ನ, ವಿಚಿತ್ರವಾದ ಸಿಚುವೇಶನ್ಸ್ ಇರುತ್ತೆ. ಗಂಡ ಕುಡ್ಕ, ಅಥವಾ ಗಂಡನೇ ಇರೋದಿಲ್ಲ, ಇಲ್ಲಾಂದ್ರೆ ಅತ್ತೆ ಮಾವನ್ ಕಾಟ, ಇಲ್ಲ ಅಂದ್ರೆ ನಿಮ್ಗದು ವಿಚಿತ್ರ ಅನ್ಸ್ಬೋದು, ಮಕ್ಳು ಹುಟ್ಟಾನೆ ಇರ್ತಾರೆ, 1.5 ವರ್ಷಕ್ಕೊಂದ್ ಮಗು, ಒಂದೊಂದು ಬದುಕ್ತವೆ, ಒಂದೊಂದು ಸಾಯ್ತವೆ. ಅವ್ರಿಗೆ ಜೀವನ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಊಟ, ತಿಂಡಿ, ನಿದ್ದೆ, ಚಿಕ್ಕ ಪುಟ್ಟದೇನ ಕೆಲಸ ಸಿಗ್ತಾನೆ ಮಾಡು, ಕೊನೆಗೆ ಒಂದಿನ ಡೆತ್ ಬಂತು ಅಂದ್ರೆ ಸಾಯಿ, ಇದು ಬಿಟ್ರೆ ಇನ್ನೇನು ಗೊತ್ತಿರೋದಿಲ್ಲ. ದಿಸ್ ಇಸ್ ರಿಯಲಿ ಹಾರಿಬಲ್ ಸಿಚುವೇಶನ್. ಎಕ್ಸಾಕ್ಟ್ಲಿ. ಮತ್ತೆ ನಿಮಗ್ ಎಲ್ರಿಗೂ ಗೊತ್ತಿದೆ, ಇಂಡಿಯಾದಲ್ಲಿ ಹಳ್ಳಿಗಳು ಸ್ವಲ್ಪ ಜಾಸ್ತಿನೇ ಇದೆ ಇಂಪ್ರೂವ್ಡ್ ಪ್ಲೇಸ್ ಗಳಿಗಿಂತ. ಸೊ ಹಳ್ಳಿನಲ್ಲಿ ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ, ಒಂದು ಕುಟುಂಬದಲ್ಲಿ ಒಂದು ಮಹಿಳೆ ಇಂಪ್ರೂವ್ ಆಗೋಗ್ಬಿಟ್ರೆ ಇಂಡಿಯಾದಲ್ಲಿ ಹಳ್ಳಿಗಳು ಇರುವುದಿಲ್ಲ. ದೇ ವಿಲ್ ಇಂಪ್ರೂವ್ ಲೈಕ್ ಎನಿಥಿಂಗ್. ಸೊ ಥ್ರೆಡ್ರೂಟ್ ಸ್ಟೋರಿಯಿಂದ ನಾನು ಕೊಡ್ತಾ ಇರೋ ಜಾಬ್ ಅಲ್ಲಿ ಸೊ ಎಷ್ಟೋ ಜನ ಆಲ್ಮೋಸ್ಟ್ ಎನ್ಸಕ್ ಆಗಲ್ಲ ಅಷ್ಟು ಜನದ್ದು ಲೈಫ್ ಚೇಂಜ್ ಆಗಿದೆ. ಎಸ್. ಸೊ ಯು ಆರ್ ಅನ್ ಇನ್ಸ್ಪಿರೇಷನ್ ಟು ದೋಸ್ ವಿಮೆನ್ ಹೂ ಆರ್ ದೇರ್ ವಿತ್ ಯು, ರೈಟ್? ಎಸ್. ಸೊ ನಿಮ್ದು ಹೇಗಿದೆ ಅಂದ್ರೆ, ನೀವೇನ್ ಆನ್ಲೈನ್ ಇದನ್ನ ಸೆಲ್ ಮಾಡ್ತೀರಾ ಅಥವಾ ಆಫ್ಲೈನ್, ಹೇಗಿದು? ಈಗ ಸದ್ಯಕ್ಕೆ ನಾನು ಬುಟಿಕ್ ಮನೆಯಲ್ಲೇನೆ, ನೀವು ನೋಡ್ತಾ ಇರೋ ಹಾಗೆ ಇಲ್ಲೇ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ರಿಲೇಟಿವ್ಸ್, ಮತ್ತೆ ಹೀಗೆ ಮೌತ್ ಟು ಮೌತ್ ಏನ್ ಅಡ್ವರ್ಟೈಸ್ಮೆಂಟ್ ಆಗ್ತಿದೆ ಅವರೆಲ್ಲ ಮನೆಗ್ ಬರ್ತಾರೆ, ಪ್ರೋತ್ಸಾಹ ಮಾಡ್ತಾ ಇದಾರೆ. ಲೈಕ್ ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಹೇಗಿದೆ ನೋಡಿದ ತಕ್ಷಣ ಇದು ಸಾಮಾನ್ಯ ಅಂತ ಅನ್ಸಲ್ಲ, ವಾವ್ ಅನ್ಸುತ್ತೆ. ಡೆಫಿನೆಟ್ಲಿ ಪ್ರತಿಯೊಬ್ರು ಬಂದು ಒಂದ್ ಸಾರಿ 100% ತಗೊಳ್ತಾರೆ. ಸೊ ಒಂದ್ ಸಾರಿ ಇಲ್ಲಿ ಸೇಲ್ ಆಗೋದ್ರಿಂದ ಒಂದ್ ಫ್ಯಾಮಿಲಿಗೆ ಅಲ್ಲಿ ಫಿನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಆನ್ಲೈನ್ ಆಫ್ಲೈನ್ ಎರಡೂ ಮಾಡ್ತಾ ಇದ್ದೀನಿ. ಆಫ್ಲೈನ್ ಅಲ್ಲಿ ಎಕ್ಸಿಬಿಷನ್ಸ್ಗೂ ಹೋಗ್ತೀನಿ, ಮತ್ತೆ ಕಸ್ಟಮರ್ಸ್ ಇಲ್ಲಿಗೂ ಬರ್ತಾರೆ. ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್, ವೆಬ್ಸೈಟ್, ಫೇಸ್ಬುಕ್ ನಲ್ಲಿ ಕೂಡ ನಾನು ಪೋಸ್ಟ್ ಮಾಡ್ತೀನಿ. ಸೊ ವೀಕ್ಷಕರೇ, ಅಟ್ ದ ಎಂಡ್ ವಿಲ್ ಗೆಟ್ ದ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ವೆಬ್ಸೈಟ್, ಎವ್ರಿ ಇನ್ಫಾರ್ಮೇಶನ್ ಫಾರ್ ಯು, so that you can buy online also, and we'll share the address also, so that you can buy offline also. Yes. ನೀವು ಅಂದ್ರೆ ಕಸ್ಟಮೈಸ್ ಏನಾದ್ರು ಮಾಡಿಕೊಡ್ತೀರಾ ಯಾರಿಗಾದ್ರೂ? ಅಂದ್ರೆ ಹೀಗೆ ಬೇಕು ನಮಗೂ, ಇದೇ ಸಾರಿ ಮೇಲೆ ಬೇಕು ಅಂತ. ಖಂಡಿತ ಮಾಡ್ಕೊಡ್ತೀನಿ. ಡಿಸೈನ್ಸ್ ನಾನು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. ಅಂಡ್ ಪರ್ಟಿಕ್ಯುಲರ್ಲಿ ರೇಷನ್ ಸ್ಯಾರಿ, ಕಾಸ್ಟ್ಲಿ ಸ್ಯಾರೀಸ್ ತಂದಾಗ ಆ ಸ್ಯಾರಿ ಮೇಲೆ ಇದೇ ತರ ಡಿಸೈನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಬ್ಯೂಟಿಫುಲ್ ಸ್ಯಾರೀಸ್ ಆಲ್ರೆಡಿ ಮಾಡ್ಕೊಟ್ಟಿದ್ದೀನಿ.
ಸೊ ನಿಮ್ಮ ಪ್ರಶಸ್ತಿ ಪುರಸ್ಕಾರಗಳನ್ನು ನೋಡಿದೀವಿ. ಮೊನ್ನೆ ಲಿಂಗಾಯತ್ ಸಮಾಜದವರು ನಿಮ್ಮನ್ನ ಸನ್ಮಾನ ಮಾಡಿದ್ರು, ಆಮೇಲೆ ಎಲ್ಲ ರ್ಯಾಂಪ್ ವಾಕ್ ಎಲ್ಲ ನೋಡಿದೀವಿ ಒಂದ್ ಸ್ವಲ್ಪ ಸ್ವಲ್ಪ. ಸೊ ಹೌ ವಾಸ್ ದಟ್ ಫೀಲಿಂಗ್? ದಟ್ ಈಸ್ ರಿಯಲಿ ಅಮೇಝಿಂಗ್. ಅದು ಲಿಂಗಾಯತ್ ಸಮಾಜ, ಅದನ್ನ ಹೇಳದ್ನಲ್ಲ, ಲಿಂಗಾಯತ್ ಸಮಾಜ, ಲಂಬಾಣಿ ಸಮಾಜ ಅಥವಾ ಈ ಜೈನ್ ಸಮಾಜ, ಅದೆಲ್ಲ ನಮ್ಮ ಗ್ರೂಪ್ಗಳು ಹೇಗಿದೆ ಅಂತಂದ್ರೆ ಕ್ಯಾಸ್ಟ್ ವೈಸ್ ಯಾರು ಲೇಡೀಸ್ ಪರ್ಟಿಕ್ಯುಲರ್ಲಿ ಕ್ಯಾಸ್ಟ್ ವೈಸ್ ನೋಡೋದಿಲ್ಲ. ಲೇಡೀಸ್ ಅಂಡ್ ಸಾರಿ ವೆರಿ ಟ್ರೂ. ಸೊ ಹಾಗಾಗಿ ಲಿಂಗಾಯತ್ ಸಮಾಜದವ್ರು ಏನಂತ ಅಂದ್ರು, ಅದರದ್ದು ಅಧ್ಯಕ್ಷರು ಅವ್ರ ಏನ್ ಹೇಳಿದ್ರು ನನ್ಗೆ, ವಿ ವಾಂಟ್ ಟು ಸಪೋರ್ಟ್ ಯು. ಸೊ ನಾವೊಂದು ಸನ್ಮಾನ ಕಾರ್ಯಕ್ರಮನು ಇಟ್ಕೋತಾ ಇದೀವಿ ಅಂತ ಹೇಳಿ, ಸಮಾಜಕ್ಕೆ ನಿಮ್ಮ ಕೊಡುಗೆ ನಮ್ಮದೊಂದು ಸಣ್ಣ ಕೊಡುಗೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಒಪ್ಕೊಂಡಿದ್ದಕ್ಕೆ ರಿಯಲಿ ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್. ಮೋರ್ ದನ್ 200 ಲೇಡೀಸ್ ವರ್ ದೇರ್ ಅಂಡ್ ದೇ ರಿಯಲಿ ಸಪೋರ್ಟೆಡ್ ಮಿ ಅಲಾಟ್. ಸೊ ಆ ಪ್ರೋಗ್ರಾಮ್ಸ್ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಮತ್ತೆ ಇದ್ರಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಅದನ್ನ ನೋಡಿದ್ವಿ ನಾವೆಲ್ಲ. ಆಮೇಲೆ ತುಂಬಾ ಖುಷಿ ಪಟ್ವಿ. ಓ ಅಂದ್ರೆ ನನಗ್ ಗುರ್ತಿರೋಂತ ಒಬ್ಬ ಮಹಿಳೆ ಇಷ್ಟು ಸಾಧನೆ ಮಾಡ್ಲಿಕ್ಕತ್ತಾಳ ಅನ್ನದ್ರೆ ರಿಯಲಿ ಇಟ್ಸ್ ಅ ಹ್ಯಾಪಿ ಮೂಮೆಂಟ್ ಫಾರ್ ಎವ್ರಿ ಒನ್. ವೆರಿ ಟ್ರೂ. ಮೇನ್ ಹೇಳಿದ್ನಲ್ಲ, ನಮ್ಗೆ ಯಾರ್ದೂ ಸಪೋರ್ಟ್ ಇಲ್ಲ ಅಂದ್ರು ಸಮಾಜ ಇಂಪ್ರೂವ್ ಆಗ್ಬೇಕು, ಪರ್ಟಿಕ್ಯುಲರ್ಲಿ ಲೇಡೀಸ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಒಂದು ಮಹಿಳೆ ಇನ್ನೊಂದು ಮಹಿಳೆಗೆ ಸಪೋರ್ಟ್ ಮಾಡಿದ್ರೆ ಸಾಕು. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಫಿನಾನ್ಷಿಯಲ್ ಸಪೋರ್ಟ್, ಹಣ ಕೊಟ್ಟೆ ಸಪೋರ್ಟ್ ಮಾಡ್ಬೇಕು ಅಂತ ಇಲ್ಲ. ವಿ ಕ್ಯಾನ್ ಸಪೋರ್ಟ್ ದ ಟ್ಯಾಲೆಂಟ್ ಅಷ್ಟೇ ಸಾಕಿದೆ. ಅಲ್ಲ ಅದೇ ಒಬ್ಬ ಈಗ ಇಫ್ ಐ ಆಮ್ ಯುವರ್ ಫ್ರೆಂಡ್ ಬಿಸ್ನೆಸ್ ಅಲ್ಲಿ ನಿಮ್ಮಲ್ಲಿ ಏನಂದ್ರೆ ಈಗ ಇಟ್ಸ್ ಅ ಜನರಲ್, ನಾನ್ ಬಂದ ತಕ್ಷಣ ಕ್ಯಾನ್ ಯು ಗಿವ್ ಡಿಸ್ಕೌಂಟ್, ಕ್ಯಾನ್ ಯು ಗಿವ್ ಮೀನ್ ಲೆಸ್ ರೇಟ್ ಅಂತೆಲ್ಲ ಕೇಳ್ತೀವಿ. ದಟ್ ಈಸ್ ನಾಟ್ ದ ಸಪೋರ್ಟ್. ದಟ್ ಈಸ್ ಟ್ರೂ. ಇಲ್ಲ, ನನಗೆ ಆ ತರ ಎಕ್ಸ್ಪೀರಿಯನ್ಸ್ ಆಗಿದೆ. 10,000 ರುಪೀಸ್ ಸ್ಯಾರಿನ 1,000 ರುಪೀಸ್ ಕೇಳಿರೋ ಅಂತ ಕಸ್ಟಮರ್ಸ್ ಇದ್ದಾರೆ. ಅಥವಾ ಟ್ರಸ್ಟ್ ಮೀ 10,000 ರುಪೀಸ್ ಸ್ಯಾರೀಸ್ ನ 16,000 ರುಪೀಸ್ಗೆ ಒಂದ್ ಲೇಡಿ ಫ್ರಮ್ ಮಹಾರಾಷ್ಟ್ರ ರಿಯಲಿ ನಂಗೆ ಇಷ್ಟು ಸಪೋರ್ಟ್ ಮಾಡಿದ್ರು ಅವರು. ಅಂದ್ರೆ 10,000 ನ 16,000 ತಗೊಂಡಿದ್ದಾರೆ. ಅಂಡ್ ದೀಪಾವಳಿಗೆ ಆ 6,000 ರುಪೀಸ್ದು ಅಮೌಂಟ್ ನ ನೀವು ಆಸ್ ಅ ಗಿಫ್ಟ್ ನೀವು ಕೊಡಿ ಅಂತ ಹೇಳಿದ್ರೆ, ಐ ಹ್ಯಾವ್ ಗಿವನ್ ಗಿಫ್ಟ್. ಸಿ, ಗಾಡ್ ಈಸ್ ದೇರ್ ವಿತ್ ಮೀ ಅಂಡ್ ಐ ಆಮ್ ರಿಯಲಿ ಹೆಲ್ಪಿಂಗ್ ದೆಮ್. ಸೊ ಪೀಪಲ್ ಆರ್ ದೇರ್ ಹೂ ರಿಯಲಿ ವಾಂಟ್ ಟು ಹೆಲ್ಪ್ ವುಮನ್ ಹೂ ಆರ್ ದೇರ್ ಇನ್. ಅಂದ್ರೆ ಇಫ್ ವಿ ಸ್ಟಾರ್ಟ್, ಎಸ್, ವಿ ಹ್ಯಾವ್ ಟು ಕೀಪ್ ಒನ್ ಸ್ಟೆಪ್. ಒಂದ್ ಹೆಜ್ಜೆ ನಾವು ಮುಂದಿಟ್ರೆ ನಮ್ಮನ್ನ ಸಪೋರ್ಟ್ ಮಾಡ್ಲಿಕ್ಕೆ ತುಂಬಾ ಜನ ಬರ್ತಾರೆ. 100%. ಸೊ ವಾಟ್ ಅಡ್ವೈಸ್ ಯು ಆರ್ ಗೋಯಿಂಗ್ ಟು ಗಿವ್ ಯಾರು ಇನ್ ಮುಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕನ್ನೋರ್ಗೆ ಏನ್ ಅಡ್ವೈಸ್ ಕೊಡ್ತೀರಾ ನೀವು? ಬಿಸ್ನೆಸ್ ಅಂದ್ಮೇಲೆ ಅವರು ಫಸ್ಟ್ ಆಫ್ ಆಲ್ ಅವ್ರದ್ದು ಎಕ್ಸಾಕ್ಟ್ ಅವ್ರದ್ದು ಏನ್ ವಿಚಾರಗಳಿದೆ ಅವ್ರ ತಲೆನಲ್ಲಿ ಅವ್ರು ನೋಡ್ಬೇಕು. ಆಮೇಲೆ ನಿಶ್ ಒಂದೇ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ನನ್ನ ನಿಶ್ ಏನಿತ್ತು, ಲಂಬಾಣಿ ವುಮನ್ ಹೆಲ್ಪ್ ಮಾಡೋದು ಅಂಡ್ ಅರ್ನಿಂಗ್ ಮಾಡಿ ಅವ್ರಿಗೂ ಅರ್ನ್ ಮಾಡೋದು. ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ಅವರು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕು. ಸೊ ನಿಶ್ ಏನಿದೆ ಅನ್ನೋದನ್ನ ನೋಡ್ಕೊಂಡು ಅದು ಒಂದೇ ನಿಶ್ ಮೇಲೆ ವರ್ಕ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಲಂಬಾಣಿ ಹ್ಯಾಂಡ್ ಎಂಬ್ರಾಯ್ಡ್ರಿ ನಾ ಸೇಲ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಹ್ಯಾಂಡ್ಲೂಮ್ಸ್ ಸ್ಯಾರೀಸ್ ಬಗ್ಗೆನೂ ಗೊತ್ತಿರ್ಬೋದು. ಒಂದು ಕಾಲದಲ್ಲಿ ಹ್ಯಾಂಡ್ಲೂಮ್ ಸ್ಯಾರೀಸ್ ತುಂಬಾ ಬೂಮಲ್ಲಿ ಇತ್ತು, ತುಂಬಾ ಒಳ್ಳೆ ಇದ್ರಲ್ಲಿತ್ತು. ಸಡನ್ ಆಗಿ ಹೋಗಿದ್ಯಾಕೆ? ಎಲ್ಲ ಮೆಷಿನರೀಸ್ ಬಂತು ಅಂಡ್ ಪೀಪಲ್ ವಾಂಟ್ ಚೀಪ್ ಅಂಡ್ ಬೆಸ್ಟ್. ಅಂಡ್ ಆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ 20 to 30% ಆಫ್ ಪೀಪಲ್ ಇದ್ದಾರೆ. ಬಟ್ ಅನದರ್ 60 to 70% ಆಫ್ ಪೀಪಲ್ ಹೂ ರಿಯಲಿ ವಾಂಟ್ ಟು ವೇರ್ ಪ್ಯೂರ್ ಸ್ಯಾರಿ. ಲೈಕ್ ಗೋಲ್ಡ್ ಅಲ್ಲಿ ನಾವು ಪ್ಯೂರ್ ನೋಡ್ತೀವಿ, ಊಟದಲ್ಲಿ ಪ್ಯೂರಿಟಿ ನೋಡ್ತೀವಿ. ಹಾಗೇನೆ 60 to 70% ಆಫ್ ಪೀಪಲ್ ದೇ ಆರ್ ಲುಕಿಂಗ್ ಫಾರ್ ದ ಪ್ಯೂರ್ ಕ್ಲಾತ್ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅವರ್ ಸ್ಕಿನ್, ಓಕೆ, ಎನ್ಹಾನ್ಸ್ ಅವರ್ ಬ್ಯೂಟಿ, ಮತ್ತೆ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಅದು ನೋಡೋರು ಇದ್ದಾರೆ 70%. ಸೊ ನಾ ಏನ್ ಹೇಳ್ತಾ ಇದ್ದೆ ಅಂದ್ರೆ, ಆ ತರ ಜನಗಳಿಗೆ ನಾನು ಪ್ರೊವೈಡ್ ಮಾಡೋದಿದೆ. ಹುಡುಕೊಂಡು ಹೋಗಲ್ಲ ಜನ. ಮೀನ್ಸ್ ಇವಾಗ ನಾನು ಥ್ರೆಡ್ ರೂಟ್ ಸ್ಟೋರಿ ಹೇಳಿದೆ ಅಂತ ಅಂದ್ರೆ ಇಲ್ಲಿ ಇದ್ದೇ ಸಿಗುತ್ತೆ ಅಂತ ನಾ ಹೇಳಿ ಐ ಕ್ಯಾನ್ ಇನ್ವೈಟ್ ದಟ್ ಕೈಂಡ್ ಆಫ್ ಕಸ್ಟಮರ್ಸ್. ಸೊ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೆ, ದೇ ಶುಡ್ ನಾಟ್ ಮಿಕ್ಸ್ ಮೆನಿ ನಿಶ್. They should go and target only one business or only one niche in one business. So definitely they will. ಅವ್ರು ಏನಾಗ್ಬೇಕು ಅಂದ್ರೆ, ಈಗ ಲಾಸ್ ಅಂಡ್ ಪ್ರಾಫಿಟ್ ದೇ ಆರ್ ದ ಬೋತ್ ಸೈಡ್ಸ್ ಆಫ್ ಅ ಸೇಮ್ ಕಾಯಿನ್. ದೇ ಹ್ಯಾವ್ ಟು ಬಿ ಅದಕ್ಕೆ ರೆಡಿ ಆಗ್ಬೇಕಂತ ನೀವ್ ಹೇಳ್ತೀರಾ? ಟ್ರೂ. ಫಸ್ಟ್ ಆಫ್ ಆಲ್ ಏನಂದ್ರೆ, 2 years ಡೋಂಟ್ ರನ್ ಬಿಹೈಂಡ್ ಪ್ರಾಫಿಟ್, ಓನ್ಲಿ ಡೂ ಯುವರ್ ಡ್ಯೂಟಿ. ಓಕೆ, ಇನ್ವೆಸ್ಟ್ಮೆಂಟ್ ಡೆಫಿನೆಟ್ಲಿ ಎಲ್ಲಾ ಬಿಸ್ನೆಸ್ಗೂ ಬೇಕಾಗತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕಾಗತ್ತೆ. ಸೊ ಮೇಕ್ ಗುಡ್ ಅಡ್ವರ್ಟೈಸ್ಮೆಂಟ್ ಅಂಡ್ ಯಾರ್ ಕಸ್ಟಮರ್ಸ್ ಅಂತ ಅಂತಿರೋ ಅಥವಾ ಯಾರ್ ಪ್ರೀತಿಯಿಂದ ಆ ಸಾಮಾನುಗಳಿಗೆ ಪ್ರೋತ್ಸಾಹ ಕೊಡ್ತಾರೋ, ಗಿವ್ ಸಪೋರ್ಟ್ ಟು ದೆಮ್ ವಿತ್ 100% ಆಫ್ ಹಾರ್ಟ್. ಅಂಡ್ ಅಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ ಬಿಸ್ನೆಸ್ ಚೀಟಿಂಗ್ ಇರುತ್ತೆ, ದುಡ್ಡು ಮಾಡ್ತಾರೆ ಅಂತ. ಬಟ್ ಆಲ್ ಬಿಸ್ನೆಸ್ ಆರ್ ನಾಟ್ ಲೈಕ್ ದಟ್. Yes, there are some genuine people also in this world. True. So ಈಗಿನ ಅಂದ್ರೆ ಈಗಿನ
ಎಲ್ಲ ಬೇಗನೆ ಆಗ್ಬೇಕನ್ನುವಂತದ್ದು ಇದ್ರಲ್ಲಿ. ಆಮೇಲೆ ಈಗಿನ ಫ್ಯಾಷನ್ ಸೆನ್ಸ್ ಒಳಗ ಹೌ ವಿಲ್ ಯು ಕಾಂಪೀಟ್ ವಿತ್ ದಟ್? ಫ್ಯಾಷನ್ ಅಂತ ಬಂದಾಗ ಆ ನಾವ್ ಏನೇ ಬದಲಾವಣೆಗಳು ಮಾಡ್ಕೊಂಡ್ರು ದಟ್ ಈಸ್ ಅ ನ್ಯೂ ಫ್ಯಾಷನ್. fashion. ಓಕೆ, ಕ್ರಿಯೇಟಿಂಗ್ ಅ ನ್ಯೂ ಫ್ಯಾಷನ್ ಈಸ್ ಅ ವೆರಿ ಮಚ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಈ ಲಂಬಾನೆ ಹ್ಯಾಂಡ್ ಎಂಬ್ರಾಯ್ಡರಿ ಸ್ಯಾರಿ ನಾರ್ಮಲ್ ಪಲ್ಲು ಹಾಕೊಂಡಿದ್ದೀನಿ. ಶೋಕೇಸ್ ನಾರ್ಮಲ್ ಪಲ್ಲು ಹಾಕೊಂಡಿದೀನಿ. ಇದನ್ನೇ ನಾನು ಇನ್ನೊಂದ್ ಸ್ವಲ್ಪ ಬೇರೆ ರೀತಿ ಮಾಡ್ಬೋದು ಅಂತ ಅಂದ್ರೆ ನಾ ಇದನ್ನ ಮ್ಯಾಂಗ್ಳೂರ್ ಟೈಪ್ ಉಟ್ಕೋಬಹುದು, ಕಚ್ಚೆ ಹಾಕೋಬಹುದು, ಟರ್ನ್ ಮಾಡ್ಕೊಂಡು ಬೆಂಗಾಲಿ ಸ್ಟೈಲ್ ಉಟ್ಕೋಬಹುದು. ಐ ಕ್ಯಾನ್ ಡೂ ಮೆನಿ ಥಿಂಗ್ಸ್ ಇನ್ ದಿಸ್. ಸೊ ಫ್ಯಾಷನ್ ಅಂತ ಬಂದಾಗ ದೇರ್ ಇಸ್ ನೋ ಎಂಡ್. ಸೊ ಈಚ್ ಅಂಡ್ ಎವ್ರಿ ಡಿಫ್ರೆಂಟ್ ಕೈಂಡ್ ಆಫ್ ವರ್ಕ್ ಈಸ್ ಅ ನ್ಯೂ ಫ್ಯಾಷನ್. ಮತ್ತೆ ಈಗ ಹಳ್ಳಿನಲ್ಲಿ ಹೇಗೆ ಉಟ್ಕೊಳ್ತಾ ಇದಲ್ಲ ಹೆಣ್ಣು, ಆ ತರ ಉಟ್ಕೊಂಡು ಲೇಡೀಸ್ ದೇ ಆರ್ ಎಂಜಾಯಿಂಗ್ ಸ್ಯಾರಿ ವೇರ್ ಆಕ್ಚುಲಿ. ಆಮೇಲೆ ಒಂದೇನು ಅಂದ್ರೆ ಪರ್ಟಿಕ್ಯುಲರ್ ಸ್ಯಾರಿ ಬಗ್ಗೆ ಫ್ಯಾಷನ್ ಅಲ್ಲಿ ಮಾತಾಡ್ಬೇಕಂದ್ರೆ ಸ್ಯಾರಿ ಇಸ್ ದ ಬೆಸ್ಟ್ ವೇರ್, ಓಕೆ, ಎವರ್ ಇನ್ ಆಲ್ ಓವರ್ ವರ್ಲ್ಡ್. ಈವನ್ ಫಾರಿನ್ ಪೀಪಲ್ ದೇ ಆರ್ ದೇ ಆರ್ ಸರ್ಚಿಂಗ್ ಫಾರ್ ದ ಡಿಫ್ರೆಂಟ್ ಕೈಂಡ್ ಆಫ್. ಆಮೇಲೆ ಅದೇ ಹೇಳ್ತಾರಲ್ಲ, ರಿಯಲ್ ವುಮನ್ ಬ್ಯೂಟಿ ಇಸ್ ಡಿಸ್ಕ್ರೈಬ್ಡ್ ಇನ್ ಅ ಸಾರಿ ಓನ್ಲಿ. ವೆನ್ ಶಿ ವೇರ್ಸ್ ಅ ಸಾರಿ ವಿ ಕ್ಯಾನ್ ಸಿ ಹರ್ ಬ್ಯೂಟಿಫುಲ್. ಬೇರೆ ಯಾವುದೇ ಡ್ರೆಸ್ ಹಾಕೋರಿ ನೀವು ಆ ಒಂದ್ ಇದು ಸಿಗೋದಿಲ್ಲ. ದಟ್ ಟು ಇನ್ ಇಂಡಿಯನ್ ವುಮನ್ ಸಾರಿ ಇಸ್ ಹರ್ ಫೇವ್ರೆಟ್ ಆಲ್ವೇಸ್. ಎಸ್, ಇದ್ರಲ್ಲಿ ಹೇಗೆ ಅಂದ್ರೆ ನೈಸರ್ಗಿಕವಾಗಿ ಮಹಿಳೆಯ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ಪೋಷಣೆಗಳು ಸಿಗತ್ತೆ ಸೀರೆನಲ್ಲಿ, ಸೀರೆ ಉಟ್ಕೊಳ್ಳೋ ಲಕ್ಷಣಗಳಲ್ಲಿ. ಫಾರ್ ಎಕ್ಸಾಂಪಲ್, ಬೆನ್ನು ನಾವು ಏನು ಬ್ಲೌಸ್ ಉಟ್ಕೋತೀವಲ್ಲ, ಬೆನ್ನಿಗೆ ಸೂರ್ಯನ ಕಿರಣಗಳು ಬರೆಯುತ್ತೆ. ನಮ್ಮ ನಾಭಿ ಏನಿದೆ ಈ ಸೀರೆಯಲ್ಲಿ ನಾಭಿ ಕಾಣುತ್ತೆ. ನಾಭಿಗೂ ಕೂಡ ವಿಟಮಿನ್ ಡಿ ಅಥವಾ ಸೂರ್ಯನ ಬೆಳಕು ಈ ತರ ಬೀಳೋದ್ರಿಂದ ಹೆಣ್ಣು ಇನ್ನೂ ಒಂದ್ ಮಟ್ಟಕ್ಕೆ ಏನಂತಾರೆ ಅದನ್ನ ನೈಸರ್ಗಿಕವಾಗಿ ಆಕೆ ಒಂದು ಪೋಷಣೆಗಳು ಸಿಗತ್ತೆ. ಸೀರೆನ ಉಡೋ ರೀತಿನ ಜಾಸ್ತಿ ಹೆಂಗೆ ಅಭ್ಯಾಸ ಮಾಡಕ್ ಹೋದ್ರೆ ಅದ್ರ ಹಿಂದೆ ಸೈನ್ಸ್ ರೀಸನ್ಸ್ ತುಂಬಾ ಇದೆ. ಅದಕ್ಕೇನೆ ಪ್ಯೂರ್ ಸ್ಯಾರೀಸ್ ಮತ್ತೆ ಹ್ಯಾಂಡ್ ಎಂಬ್ರಾಯ್ಡರೀಸ್ ಮತ್ತೆ ಏನಂತೀವಿ ನಾವು ಪ್ಯೂರ್ ಕಾಟನ್ ನ ಯೂಸ್ ಮಾಡಿರುವಂತ ಸೀರೆಗಳು ಉಟ್ಕೊಳ್ಳೋದ್ರಲ್ಲಿ ತುಂಬಾ ಅರ್ಥ ಇದೆ. ನೀವ್ ಹೇಗೆ ನಾವೆಲ್ಲ ನೋಡ್ತೀವಲ್ಲ, ಅಂದ್ರೆ ದೇ ಆರ್ ವೆಲ್ ಅಚೀವರ್ಸ್ ಇದ್ದಾರೆ ವಿಮೆನ್, ಅವ್ರನ್ನೆಲ್ಲ ನಾವು ಸೀರೆಯಲ್ಲೇ ನೋಡೋದು. ಖಂಡಿತ, ಬಿಕಾಸ್ ದಟ್ ಗ್ರೇಸ್ ವಿಲ್ ಗೆಟ್ ಇನ್ ಸಾರಿ ಓನ್ಲಿ. ನಿಜ ನಿಜ. ಆಮೇಲೆ ಹಬ್ಬ ಹರಿದಿನಗಳಲ್ಲಿ ನೋಡಿ, ಇಂಡಿಯನ್ ಕಲ್ಚರ್ ಇವಾಗ ಎಷ್ಟೋ ಜನ ಎಕ್ಸಿಬಿಷನ್ ಅಲ್ಲಿ ನಾನು ಅಬ್ಸರ್ವ್ ಮಾಡುವಂತದ್ದು, ತುಂಬಾ ವಯಸ್ಸಾಗಿರೋಂಥವ್ರೆ ನಾವ್ ಇವಾಗೇನ್ ಸೀರೆ ಉಟ್ಕೊಳ್ಳೋದಿಲ್ಲ ಬಿಡ್ರಿ ಅಂತ ಹೇಳಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಕರ್ಕೊಂಡೇ ಹೋಗ್ಬಿಡ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ. ಯಂಗ್ ಜನರೇಷನ್ ಬರ್ತಾರೆ, ನಾವ್ ಚೂಡಿದಾರ್ಸು ಜೀನ್ಸ್ ಹಾಕೊಳ್ಳೋರು ಇದೆಲ್ಲ ನಮ್ಗೆ ಯಾಕೆ ಬರ್ರೋ ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ಹಾಗಲ್ಲ, ನಾವು ಆಕ್ಚುಲಿ ಸ್ಯಾರಿನ ಇಂಡಿಯನ್ ಕಲ್ಚರ್ ಅಂತ ನೋಡಿ, ನಿಸರ್ಗದಲ್ಲಿ ಏನ್ ಸಿಗುತ್ತೆ ಅದನ್ನ ಬಳಸಿ ಸೀರೆ ಮಾಡಿದಾರ ಅದನ್ನ ಚೆಕ್ ಮಾಡಿ, ಹ್ಯಾಂಡ್ ಎಂಬ್ರಾಯ್ಡರಿನಲ್ಲಿ ಇರುವಂತಹ ಒಂದು ಬ್ಯೂಟಿನ ನೋಡಿ, ಯಾವತ್ತು ಬರೀ ಸೀರೆ ವಿಚಾರದಲ್ಲೇ ಹೇಳ್ತಲ್ಲ, ಯಾವುದೇ ಒಂದು ವಸ್ತುಗಳನ್ನ ನಾವು ತಗೋತಾ ಇರ್ಬೇಕಾದ್ರೆ ನಾವು ವಿಮರ್ಶೆ ಮಾಡಿ ತಗೊಳ್ಬೇಕಾಗತ್ತೆ. ಪ್ಲಾಸ್ಟಿಕ್ ತಗೊಳ್ಳೋದು ಬೇರೆ, ರೈಟ್? ಲೈಕ್ ಇವಾಗ ನೈಲಾನ್ ಮತ್ತೆ ಸಿಂಥೆಟಿಕ್ ಮತ್ತೆ ಪ್ಲಾಸ್ಟಿಕ್ ಮಿಕ್ಸ್ಡ್ ಇರೋ ಸ್ಯಾರಿಗಳು 100-200 ರುಪೀಸ್ಗೂ ಸಿಗುತ್ತೆ. ಬಟ್ ವೆದರ್ ಇಟ್ಸ್ ರಿಯಲಿ ವರ್ತ್ ಟು ಬೈ ಮೈ ಸೆಲ್ಫ್, ನಾನು ಅದನ್ನ ಉಟ್ಕೊಂಡಾಗ ನಾ ಹೇಗ್ ಕಾಣ್ತೀನಿ, ವೆದರ್ ಇಟ್ಸ್ ಹೆಲ್ಪಿಂಗ್ ಟು ಮೈ ಸ್ಕಿನ್ ಅಂಡ್ ಬ್ಯೂಟಿ, ಈಚ್ ಅಂಡ್ ಎವ್ರಿಥಿಂಗ್ ಥಿಂಕ್ ಮಾಡಿ ತಗೊಳ್ಳೋದ್ರಲ್ಲಿ ತುಂಬಾ ಅರ್ಥ ಇದೆ. ಸೊ ನೀವ್ ಹೇಳೋದಂದ್ರೆ ವಿ ಹ್ಯಾವ್ ಟು ಶಿಫ್ಟ್ ನೌ ಫ್ರಮ್ ಆಲ್ ಅದರ್ ಡ್ರೆಸಸ್ ಟು ಸಾರಿ. Yes. And the next generation should see that sari should be ಅಂದ್ರೆ ಅದು ನಮ್ದು ಇಂಡಿಯನ್ ಲೆಗಸಿ ಅದ, ಹಿಸ್ಟ್ರಿ ಅದ, ಕಲ್ಚರ್ ಅದ. ಅದನ್ನ ಬಿಟ್ಟ ಸೇ ವೆರೆವರ್ ವಿ ಗೋ ಇಂಡಿಯನ್ ವುಮನ್ ಇಸ್, ಆಕಿ ಸೀರಿಯಲ್ ಇದ್ರೆ ಎನಿವನ್ ವಿಲ್ ರೆಕಗ್ನೈಸ್ ಶಿ ಇಸ್ ಫ್ರಮ್ ಇಂಡಿಯಾ ಅಂತ ಹೇಳಿ. ಸೊ ನಮ್ ದೇಶದ ಒಂದ್ ಹೆಮ್ಮೆ ಅದನ್ನ ನಾವು ಕಾಪಾಡ್ಕೊಂಡು ಮುಂದಿನ ಇವಕ್ಕೆಲ್ಲ ಜನರೇಷನ್ಸ್ ಪಾಸ್ ಮಾಡ್ಲಿಕ್ಕೆ ಬೇಕು. ಖಂಡಿತ. ಸೊ ನಮ್ದು ಡ್ಯೂಟಿ ಅಂತ ತಿಳ್ಕೊತೀನಿ ನಾನು. ಹೌದು, ಖಂಡಿತ. ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಅದರ್ ಕೈಂಡ್ ಆಫ್ ಡ್ರೆಸ್ ಕೈಂಡ್ ಆಫ್. ಈಗ ನನಗೆ ಕೇಳ್ತಾ, ನೀವು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀರಾ, ಸ್ಯಾರಿ ಬಗ್ಗೆ ತುಂಬಾ ಮಾತಾಡ್ತೀರಾ, ಸೊ 24/7 ಸ್ಯಾರಿನಲ್ಲೇ ಇರ್ತೀರಾ ಅಂತ. ಇಟ್ಸ್ ನಾಟ್ ಲೈಕ್ ದಟ್. ಸ್ಯಾರಿನೇ ಉಟ್ಕೋಬೇಕು ಅಂತ ನಾ ಹೇಳ್ತಾ ಇಲ್ಲ. ಯಾವ ರೀತಿ ಸ್ಯಾರಿನ ಯಾವ ಪರ್ಪಸ್ಗೆ ಉಟ್ಕೋತಾ ಇದ್ದೀರಾ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಮನೇನ ಸತ್ಯನಾರಾಯಣ ಸ್ವಾಮೀಜಿ ಪೂಜೆ ಇದೆ ಅಂದ್ರೆ ಐ ಕಾಂಟ್ ವೇರ್ ಜೀನ್ಸ್ ಅಂಡ್ ಟಾಪ್. ಸೊ ಇದಕ್ಕೊಂದು ಧಾರ್ಮಿಕತೆ ಇರುವಂತಹ ಒಂದು ಅರ್ಥ ಇದೆ. ಅದಕ್ಕೋಸ್ಕರ ಅದನ್ನ ನೀವು ಪ್ರಚಾರ ಮಾಡಿ, ಅದನ್ನ ಉಟ್ಕೊಂಡು ಪ್ರೋತ್ಸಾಹ ಮಾಡಿ ಅಂತ ನಾ ಹೇಳ್ತೀನಿ. ಆಮೇಲೆ ಮೋರ್ ಓವರ್ ನಾವ್ ಇಂಥ ಸಾರೀಸ್ ಪರ್ಚೇಸ್ ಮಾಡಿದ್ರೆ ನಾಟ್ ಓನ್ಲಿ ವಿ ಆರ್ ಟೇಕಿಂಗ್ ಫಾರ್ ಅಸ್, ವಿ ಆರ್ ಇನ್ನೊಂದು ಫ್ಯಾಮಿಲಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಎಸ್, ಖಂಡಿತ. ಆಮೇಲೆ ಹೇಗೆ ಇದೆಲ್ಲ ಹಿಸ್ಟಾರಿಕಲ್ ವರ್ಕ್ ಇರುವಂತದ್ದು, ಲಂಬಾಣಿದು ಏನ್ಷಿಯಂಟ್ ವರ್ಕ್. ಸೊ ಈಗ ನೀವು ಅದನ್ನ ಪರ್ಚೇಸ್ ಮಾಡಿದ್ರೆ ನೀವು ನಿಮ್ ಮಗಳಿಗೆ ಅದನ್ನ ನೀಟಾಗಿ ಇಟ್ಕೊಂಡ್ರೆ ಅವ್ರ ಮೊಮ್ಮಗಳಿಗೆ ಈ ತರ ಹೋಗಿದೆ, ಬರ್ತಾ ಇದೆ ಜನರೇಷನ್.
ಈಗ ನಮ್ಮ ಅತ್ತೆದೂನು ಅಷ್ಟೇ ಲಂಬಾನಿ ಡ್ರೆಸ್ ಗಳೇನಿದೆ ಅಲ್ಲ, ಹಾ. ನಮ್ಮ ಅತ್ತೆಯವರ ಅತ್ತೆ ಹ್ಮ್. ಅವ್ರದ್ದು ಡ್ರೆಸ್ ನನಗೆ ಆಸ್ ಅ ಗಿಫ್ಟ್ ಬಂದಿದೆ. ಅಂಡ್ ಆ ವರ್ಕ್ ಮತ್ತಿನೆಲ್ಲೂ ಸಿಗೋದಿಲ್ಲ. ಸಿಗೋದಿಲ್ಲ. ಸೊ ಅದ್ ನೀವು ಮುಂದೆ ನನಗ್ ಮುಂದಿನ ಜನರೇಷನ್ ನಾನು ಅದನ್ನ ಇಟ್ಟಿದ್ದೀನಿ. ಹೌದು. ಸೊ So, ಹೌದು, ಪಾಸ್ ಆಗ್ಲಿ ಅದು ನೆಕ್ಸ್ಟ್ ಜನರೇಷನ್ಸಿಗೂ. ಮೊದ್ಲೆಲ್ಲ ರಾಣಿ ಮಹಾರಾಣಿಯರ್ ಪಾಸ್ ಮಾಡ್ತಿದ್ರಲ್ಲ ಹಾಗೆ. ನಿಜ ನಿಜ. ಸೊ ಇನ್ನೊಂದ್ 5 ವರ್ಷ ಬಿಟ್ಟು ವೇರ್ ಯು ವಾಂಟ್ ಟು ಸಿ ಯೋರ್ ಸೆಲ್ಫ್? ಸಿ ಐ ರಿಯಲಿ ವಾಂಟ್ ಟು ಸಿ ಥ್ರೆಡ್ವುಡ್ ಸ್ಟೋರಿ ಆಲ್ ಓವರ್ ವರ್ಲ್ಡ್. ಓಕೆ. ನಾನು ನನ್ನನ್ನ ಎಲ್ಲಿ ನೋಡ್ತೀನಿ ಅನ್ನೋದಕ್ಕಿಂತ ನಿಜವಾಗ್ಲೂ ಹೇಳ್ತಾ ಇದೀನಿ, ಲಂಬಾನಿ ಏನ್ ವುಮನ್ ಇದಾರೆ ಹಳ್ಳಿನಲ್ಲಿ, ಈಚ್ ಅಂಡ್ ಎವ್ರಿ ಫ್ಯಾಮಿಲಿ ನಲ್ಲಿ ಫಿನಾನ್ಷಿಯಲಿ ಫ್ರೀಡಮ್ ಆಗಿರೋ ಅಂತ ಹೆಣ್ಮಕ್ಳನ್ನ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಿಮ್ದೊಂದು ಸೋಷಿಯಲ್ ಸರ್ವಿಸು ಆಯ್ತು ಇದು. ಬಟ್ ಇನ್ನೊಂದ್ ವೇಲಿ ಯು ಆರ್ ಹ್ಯಾಪಿ ವಿತ್ ದಟ್. ಅಂದ್ರೆ ಐ ಕ್ಯಾನ್ ಸಿ ಆನ್ ಯೋರ್ ಫೇಸ್ ಆಲ್ಸೋ ಯು ಆರ್ ಸೋ ಮಚ್. ಸ್ಯಾರೀಸ್ ಗಳು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಯೂರ್ ಕಾಟನ್, ಇದೆಲ್ಲ ಪ್ಯೂರ್ ಕಾಟನ್ ನಲ್ಲಿ ಮಾಡಿರುವಂತ ಸ್ಯಾರಿ. ದಿಸ್ ಇಸ್ ಪ್ಯೂರ್ ಮಹೇಶ್ವರಿ ಸಿಲ್ಕ್. ಮತ್ತೆ ಇದು ಕೂಡ ಟಸರ್ ಸಿಲ್ಕ್ ಅಂತ ಏನ್ ಹೇಳ್ತೀವಿ. ಈ ತರ ಪ್ಯೂರ್ ಸ್ಯಾರೀಸ್ ನೇ ನಾನು ಪರ್ಚೇಸ್ ಮಾಡೋದು ಎಂಬ್ರಾಯ್ಡ್ರಿಗೋಸ್ಕರ. ಯಾಕಂದ್ರೆ ಇಟ್ಸ್ ವೆರಿ ಕಾಸ್ಟ್ಲಿ ಅಂಡ್ ಯೂನಿಕ್ ಕೈಂಡ್ ಆಫ್ ವರ್ಕ್. ಈಗ ಲಂಬಾನಿ ಹ್ಯಾಂಡ್ ಎಂಬ್ರಾಯ್ಡ್ರಿನಲ್ಲಿ ಈ ತರ ಜಿಯೋಮೆಟ್ರಿಕಲ್ ಡಿಸೈನ್ಸ್ ಕೂಡ ಬರುತ್ತೆ. ಈ ತರ ಡಿಫ್ರೆಂಟ್ ಡಿಸೈನ್ ಗಳನ್ನ ಮಾಡಿ ಅದಕ್ಕೆ ಬೇಕಾಗಿರುವಂತ, ಫಾರ್ ಎಕ್ಸಾಂಪಲ್ ಬೇಸ್ ಸ್ಯಾರಿ ಏನಿರುತ್ತೆ ಅದಕ್ಕೆ ರಿಫ್ಲೆಕ್ಟ್ ಆಗುವಂತ ಕಲರ್ ಗಳನ್ನ ನಾನು ಚೂಸ್ ಮಾಡಿ ಮಾಡಿಸ್ತೀನಿ. ಸೊ ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಇದೆ. ಇದು ಕೂಡ ಟಸರ್ ಸಿಲ್ಕ್. ದಿಸ್ ಇಸ್ ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್. ಮತ್ತೆ ಕೆಲವೊಂದು ಸ್ಯಾರಿಗಳೆಲ್ಲ ಇಲ್ಲೆಲ್ಲ ನೀವು ನೋಡ್ತಾ ಇರೋದು ಪ್ಯೂರ್ ಏನ್ ಹೇಳ್ತೀವಿ ನಾವು ಲೆನನ್ ಸ್ಯಾರಿ. ಅಂಡ್ ಆಲ್ಸೋ ನನ್ನ ಹತ್ರ ಈ ತರ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರುವಂತ ಕಾಂತಾ ಸ್ಟಿಚಸ್ ಸ್ಯಾರಿ ಕೂಡ ಇದೆ. ಇದನ್ನ ಏನಕ್ಕೆ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಅಂದ್ರೆ, ಗುಜರಾತ್ ಮತ್ತೆ ಬೆಂಗಾಲ್ ನಲ್ಲೂ ಕೂಡ ತುಂಬಾ ಪುವರ್ ಲೇಡೀಸ್ ಇದ್ದಾರೆ. ಅವರಿಗೆ ಲಂಬಾನಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬರಲ್ಲ, but they are also doing all this beautiful hand embroidery. So I thought I'll support them also. So you can have a look. It was really nice meeting you, and you can please share your Instagram handle so that our viewers, Yes. whoever wants to buy these sarees, and I know everyone are very like eager to see these sarees and all. Yes. So please share your contact Yeah, number, your Instagram handle, and your website so that they can come to you and all. Sure, sure. ಥ್ರೆಡ್ವುಡ್ ಸ್ಟೋರಿ ಇನ್ಸ್ಟಾಗ್ರಾಮ್ ಅಲ್ಲಿ ಥ್ರೆಡ್ವುಡ್ ಸ್ಟೋರಿ ಅಂತಾನೆ ಪೇಜ್ ಇದೆ. ದಟ್ ಈಸ್ ಮೈ ಲೋಗೋ. ವಿಲ್ ಶೇರ್ ಇಟ್ ಅಟ್ ದ ಎಂಡ್. ವೆಬ್ಸೈಟ್ ನಂದು www.threadwoodstory.in. ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಲ್ಲೂ ನೋಡ್ಬೋದು. ಮತ್ತೆ ಯಾರಾದ್ರೂ ಪರ್ಸನಲಿ ಬಂದು ವಿಸಿಟ್ ಮಾಡ್ಬೇಕು ಅಂತಂದ್ರೆ ಗುರುಪ್ರಸಾದ್ ಕಾಲೋನಿ ನಿಯರ್ ಟು ಕಾವೇರಿ ನಗರ್, ಅಲ್ಲಿ ಬಂದು ನಂದು ಕಾಂಟ್ಯಾಕ್ಟ್ ನಂಬರ್ ಏನಿದೆ 9611162217, ನಂಗೆ ಕಾಲ್ ಮಾಡಿ ಬರ್ಬೋದು. ಥ್ಯಾಂಕ್ ಯು ಸೋ ಮಚ್. Thank you. It was nice meeting with Sunita Pawar. Hope that everyone will have one saree at least in their wardrobe from Threadwood Story. Thank you. Thank you. Namaste.